ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 1, 2, 3, 4 ಮೈಸೂರಿನಿಂದ ಬೆಂಗಳೂರು ಮಾರ್ಗವಾಗಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಹುಬ್ಬಳ್ಳಿಗೆ ಸಾಗುವ ರೈಲು ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ಬಂದು ನಿಂತಿದೆ. ಫೈನಲಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇನ್ನು ಮುಂದ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಅಂತ ಕರೆಸ್ಕೊಳ್ತದ. ಸೊ ಶ್ರೀ ಸಿದ್ಧಾರೂಢ ಮಠದ ಪ್ರಾಮುಖ್ಯತೆ ಏನು, ಸದ್ಗುರು ಶ್ರೀ ಸಿದ್ಧಾರೂಢರ ಹೆಸರನ್ನ ಯಾಕಿಟ್ರು, ಇದನ್ನೆಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದೊಳಗ ಹೇಳ್ತೀನಿ. ಶ್ರೀ ಸಿದ್ಧಾರೂಢ ಮಠದ ಪ್ರಾಮುಖ್ಯತೆ ಏನು? ಹುಬ್ಬಳ್ಳಿ ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತಾನೂ ಕರೀಬಹುದು. ಇಲ್ಲಿ ಆಗುವ ವ್ಯಾಪಾರ ವಹಿವಾಟುಗಳಿಗೆ ಹುಬ್ಬಳ್ಳಿಗೆ ಛೋಟಾ ಬಾಂಬೆ ಅನ್ನೋ ಬಿರುದು ಇದೆ. ಇದಷ್ಟ ಅಲ್ದ ಹುಬ್ಬಳ್ಳಿ ಅಂದ್ರ ತಕ್ಷಣ ನೆನಪಾಗೋದು ಪ್ರಸಿದ್ಧ ಶ್ರೀ ಸಿದ್ಧಾರೂಢರ ಮಠ. ಧಾರ್ಮಿಕ ಪರಂಪರೆಯಲ್ಲಿ ಹುಬ್ಬಳ್ಳಿ ಅವಧೂತ ಸದ್ಗುರು ಶ್ರೀ ಸಿದ್ಧಾರೂಢರು ನೆಲೆಸಿದಂತ ಅತ್ಯಂತ ಜಾಗೃತ ಶ್ರೀ ಕ್ಷೇತ್ರ. ಸಿದ್ಧಾರೂಢರಿಗೂ ಸ್ವಾತಂತ್ರ್ಯ ಹೋರಾಟಕ್ಕೂ ನೇರ ಸಂಬಂಧ ಇದೆ. ಹುಬ್ಬಳ್ಳಿಯಲ್ಲಿ ಮಹಾತ್ಮ ಗಾಂಧೀಜಿ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯ ಹೋರಾಟದ ಕಾರ್ಯಕ್ರಮಕ್ಕೆ ಸದ್ಗುರು ಶ್ರೀ ಸಿದ್ಧಾರೂಢರನ್ನು ಮುಖ್ಯ ಅತಿಥಿಯಾಗಿ ಬರಲು ವಿನಂತಿಸಿದ್ರು. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಿರಂಗವಾಗಿ ಬೆಂಬಲ ಸೂಚಿಸಿ ಹುಬ್ಬಳ್ಳಿಯ ಸಂಯುಕ್ತ ಕರ್ನಾಟಕದ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಾರೂಢರು ಮಹಾತ್ಮ ಗಾಂಧೀಜಿಯವರಿಗೆ ಆಶೀರ್ವಾದ ನೀಡಿ ಹುಬ್ಬಳ್ಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದರು. ಇನ್ನು ಬಾಲಗಂಗಾಧರ ತಿಲಕ್ ತಾವು ಬರೆದ ಗೀತಾ ರಹಸ್ಯದ ಪುಸ್ತಕದ ಬಗ್ಗೆ ಸಿದ್ಧಾರೂಢರ ಹತ್ರ ಚರ್ಚೆ ನಡೆಸಿ ಅದರಲ್ಲಿಯ ತಪ್ಪುಗಳನ್ನು ಸಿದ್ಧಾರೂಢರು ತಿಳಿಸಿ ಹೇಳಿದಾಗ ತಿಲಕರು ಸಿದ್ಧಾರೂಢರ ಪ್ರಭಾವಕ್ಕೆ ಒಳಗಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತಾ ಮತ್ತು ಯಾವಾಗ ಅಂತ ಕೇಳಿದಾಗ ಶ್ರೀ ಸಿದ್ಧಾರೂಢರು ಸಿಕ್ಕೇ ಸಿಗುತ್ತೆ, ಆದರೆ ಅದು ಸಿಕ್ಕಾಗ ನೀವು ಇರುವುದಿಲ್ಲ ಅಂತ ಸ್ವಾತಂತ್ರ್ಯದ ಬಗ್ಗೆ ಭವಿಷ್ಯ ನುಡಿದಿದ್ದರು. ಇನ್ನು ಶ್ರೀಮಠಕ್ಕ ಹಿಂದೂ ಸಮುದಾಯದವರಷ್ಟೇ ಅಲ್ಲದೆ ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್, ಜೈನ ಮುಂತಾದ ಅನ್ಯ ಪಂಥದವರು ಮಠಕ್ಕ ಬಂದು ಕೈ ಎತ್ತಿ ನಮಸ್ಕಾರ ಮಾಡುವಂತಹ ಭಾವೈಕ್ಯದ ಸ್ಥಳ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢರ ಮಠ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಕುಟುಂಬದ ಇಷ್ಟ ದೈವ ಶ್ರೀ ಸಿದ್ಧಾರೂಢರು. ರಾಜ್ಕುಮಾರ್ ಚಿತ್ರರಂಗದಲ್ಲಿ ಹೆಸರು ಮಾಡುವ ಮುನ್ನ ಅನೇಕ ವರ್ಷಗಳ ಕಾಲ ನಾಟಕಗಳನ್ನು ಮಾಡುವಾಗ ತಮ್ಮ ತಾಯಿಯವರ ಜೊತೆ ಆಶ್ರಯ ಪಡೆದದ್ದು ಇದೇ ಶ್ರೀ ಸಿದ್ಧಾರೂಢ ಮಠದಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಗಣೇಶ್, ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ಯಶ್ ಮುಂತಾದ ಸ್ಯಾಂಡಲ್ವುಡ್ ನಟರು ಶ್ರೀಮಠಕ್ಕ ಬಂದು ಅಜ್ಜನ ಆಶೀರ್ವಾದ ಪಡೆದು ಹೋಗ್ಯಾರ. ಬಾಲಿವುಡ್ ಸ್ಟಾರ್ ಕಾಜೋಲ್ ಕೂಡ ತಮ್ಮ ಕುಟುಂಬದವರ ಸಹಿತ ಹುಬ್ಬಳ್ಳಿಗೆ ಬಂದು ಸದ್ಗುರು ಶ್ರೀ ಸಿದ್ಧಾರೂಢರಿಗೆ ಅಭಿಷೇಕ, ಮಹಾಮಂಗಳಾರತಿ ಸೇವಾ ಮಾಡಿ ಹೋಗ್ತಾರ. ಇನ್ನು ಅನೇಕಾನೇಕ ರಾಜಕಾರಣಿಗಳು ಮತ್ತು ಇತ್ತೀಚೆಗೆ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಕೂಡ ಶ್ರೀಮಠಕ್ಕ ಬಂದು ಹುಬ್ಬಳ್ಳಿಯ ದೈವ ಶ್ರೀ ಸಿದ್ಧಾರೂಢರ ಆಶೀರ್ವಾದ ಪಡೆದಾರ. ವರ್ಷದ 3 ಹೊತ್ತು ನೂರಾರು ಜನಕ್ಕ ಅನ್ನದಾಸೋಹ ನಡೆಯುವಂತಹ ತ್ರಿವಿಧ ದಾಸೋಹದ ಪವಿತ್ರ ಕ್ಷೇತ್ರ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢರ ಮಠ. ಶ್ರೀ ಸಿದ್ಧಾರೂಢರು ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸಂದೇಶಗಳನ್ನು ಸಾಮಾನ್ಯ ಜನಕ್ಕೂ ಅರ್ಥವಾಗುವ ಹಾಗೆ ತಿಳಿಸಿದವರು. ಪ್ರತಿಯೊಬ್ಬನು ದೇವಸ್ವರೂಪಿ ಎಂದು ಜಾತಿ ಮತಗಳ ತಾರತಮ್ಯಗಳನ್ನ ಜನರ ತಲೆಯಿಂದ ದೂರ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿದಂತಹ ಮತ್ತು ಇವತ್ತಿಗೂ ಸಮಾಧಿಯ ದರ್ಶನದಿಂದಲೇ ಭಕ್ತರನ್ನು ಕಾಪಾಡಿ ಪೋಷಿಸುತ್ತಿರುವ ಮಹಾನ್ ದೈವಿ ಶಕ್ತಿ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢರು. ಸದ್ಗುರು ಶ್ರೀ ಸಿದ್ಧಾರೂಢರ ಹೆಸರನ್ನ ಯಾಕಿಟ್ರು? ಯಾವುದೇ ಜಿಲ್ಲೆಯಾದ್ರೂ ಆ ಜಿಲ್ಲೆಯ ಬಸ್, ರೈಲ್ವೆ, ವಿಮಾನ ನಿಲ್ದಾಣಕ್ಕೆ, ನದಿ, ಕೆರೆಗಳಿಗೆ, ಪ್ರಾಣಿ ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ ಇಂತಹ ಪ್ರಮುಖ ಸರ್ಕಾರಿ ಸ್ಥಳಗಳಿಗೆ ಹೆಸರಿಡಬೇಕಂದ್ರ ಆ ಒಂದು ಸ್ಥಳ, ಜಿಲ್ಲೆಯ ಹಿನ್ನೆಲೆ ಮತ್ತು ಅಲ್ಲಿಯ ಜನರ ಭಾವನೆಯ ಪ್ರಕಾರ ಸರ್ಕಾರ ಹೆಸರಿಡ್ತಾರ ಮತ್ತು ಇಡ್ಲೇಬೇಕಾಗ್ತದ. ಅದಕ್ಕ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣ ಹೊರತಾಗಿಲ್ಲ. ಕರ್ನಾಟಕ ಅಷ್ಟೇ ಅಲ್ದ ಗೋವಾ, ಮಹಾರಾಷ್ಟ್ರ, ಆಂಧ್ರ ರಾಜ್ಯದಲ್ಲಿಯೂ ಇರುವ ಭಕ್ತರ, ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಮಂದಿಯ ಹೃದಯ ಸಾಮ್ರಾಟ ಸದ್ಗುರು ಶ್ರೀ ಸಿದ್ಧಾರೂಢರ ಹೆಸರನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಮತ್ತು ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ ಹೆಸರು ಇಡಬೇಕು ಅಂತ ಭಕ್ತ ಕೋಟಿ ಜನರ ದೀರ್ಘಕಾಲದ ಅತಿ ಅವಶ್ಯಕವಾದ ಬೇಡಿಕೆ ಮತ್ತು ಕೂಗು ಆಗಿತ್ತು. ಆ ಒಂದು ಪ್ರಯತ್ನದಲ್ಲಿ ನೂರಾರು ಸಾಧು ಸಂತರು, ಸಾವಿರಾರು ಭಕ್ತರ ಜೊತೆ ಶ್ರೀ ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿ ವತಿಯಿಂದ ಸಿದ್ಧಾರೂಢರ ನಾಮಸ್ಮರಣೆ ಮಾಡುತ್ತಾ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ಹುಬ್ಬಳ್ಳಿ ತಹಸೀಲ್ದಾರ್ ಆಫೀಸಿನವರೆಗೆ ಮಾಡಿ ಸದ್ಗುರು ಶ್ರೀ ಸಿದ್ಧಾರೂಢರ ಹೆಸರನ್ನ ವಿಮಾನ ನಿಲ್ದಾಣಕ್ಕೂ ಮತ್ತು ರೈಲ್ವೆ ನಿಲ್ದಾಣಕ್ಕೂ ಇಡಲು ಮನವಿ ಸಲ್ಲಿಸಿದ್ದರು. ಸಾವಿರಾರು ಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢರ ಹೆಸರನ್ನು ಇಡಲು ದೊಡ್ಡ ಅಲೆಯನ್ನೇ ಸೃಷ್ಟಿಸಿದ್ದರು. ಕೊನೆಗೂ ಈ ಒಂದು ಬೇಡಿಕೆಯನ್ನು ಇತ್ತೀಚೆಗೆ ನಿಧನರಾದ ನಮ್ಮ ರಾಜ್ಯದ ರೈಲ್ವೆ ಸಚಿವರಾಗಿದ್ದ ಮಾನ್ಯ ಶ್ರೀ ಸುರೇಶ್ ಅಂಗಡಿಯವರು ಮುತುವರ್ಜಿ ವಹಿಸಿ ಈಡೇರಿಸಿದರು. ಇದು ಭಕ್ತ ಕೋಟಿಯ 10 ವರ್ಷ
ವರ್ಷಗಳ ಕನಸು ನನಸಾದ ಧನ್ಯತೆಯ ಸಂದರ್ಭ. ಈಗ ಆ ಶಿವನ ಸ್ವರೂಪಿ ಶ್ರೀ ಸಿದ್ಧಾರೂಢರ ಕೋಟಿ ಭಕ್ತರು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಿದ್ಧಾರೂಢ ಅಜ್ಜನ ಹೆಸರು ಇಡುವುದನ್ನು ಜಾತಕ ಪಕ್ಷಿಯಂತೆ ಎದುರು ನೋಡುತ್ತಿದ್ದಾರೆ ಮತ್ತು ಎಲ್ಲರೂ ಈ ಒಂದು ಭಕ್ತಿ ಕಾರ್ಯದಲ್ಲಿ ಕೈಜೋಡಿಸಿ ಆ ದೈವಿ ಶಕ್ತಿ ಶ್ರೀ ಸಿದ್ಧಾರೂಢರ ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ಎಲ್ಲ ಭಕ್ತರ ಮನವಿ. ಇನ್ನು ಈ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಜಗತ್ತಿನ ಅತಿ ಉದ್ದವಾದ ರೈಲು ನಿಲ್ದಾಣ ಅಂತ 2021ರ ವೇಳೆಗೆ ಬಿರುದು ತಗೊಳ್ತದ. ಅದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಇನ್ನು ನೀವು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.